ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಕುಕ್ ವಿತ್ ಇಂಡಿಯನ್ ಮಾಮ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಾಂಬಾರ್. ಸೊ ಸಾಂಬಾರ್ ಇಡ್ಲಿ ಆಯಿತು, ಪುರಿ ಆಯಿತು, ಹಾಗೆ ದೋಸೆ ಆಯಿತು, ಅದಕ್ಕೆಲ್ಲ ಥರ ಕಾಂಬಿನೇಷನ್ ಆಗುವಂಥ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಮಾಡೋಣ. ಇಲ್ಲಿ ನಾನು 3-4 ಆಲೂಗಡ್ಡೆಯನ್ನು ಕುದಿಸಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ನಾನು 1 ಬೌಲ್ ಹಸೆ ಬಟಾಣಿಯನ್ನು ತೊಗೊಂಡೇನಿ. ನಿಮ್ಮ ಕಡೆ ಹಸೆ ಬಟಾಣಿ ಇಲ್ಲಂದ್ರೆ ಒಣ ಬಟಾಣಿಯನ್ನು ಒಂದಿನ ನೀರಿನಲ್ಲಿ ಹಾಕಿ ಕುದಿಸಿ ಇಟ್ಕೋಬೇಕಾಗುತ್ತೆ. ಹಾಗೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೋವನ್ನು ಹೆಚ್ಕೊಂಡಿದ್ದೀನಿ. ಇಲ್ಲಿ ಹಸೆ ಕೊಬ್ಬರಿಯನ್ನು ತುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ದಬರಿಗೆ ಎಣ್ಣೆಯನ್ನು ಹಾಕ್ತೀನಿ. ಸೊ ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಕರಿಬೇವು ಎಲೆಯನ್ನು ಹಾಕ್ತೀನಿ. ನೋಡ್ಬೋದು, ನೀವು ಸಾಸ್ಮಿಯನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಇದರಲ್ಲಿ ಬೇಕಂದರೆ. ಆ್ಯಂಡ್ ಈಗ ಇದು ಚಟಪಟ ಅಂದ ನಂತರ ನಾನು ಇಲ್ಲಿ ಉಳ್ಳಾಗಡ್ಡಿಯನ್ನು ಹಾಕ್ಕೊತೀನಿ. ಉದ್ದಕ್ಕೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿಯನ್ನು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ. ಈಗ ಉಳ್ಳಾಗಡ್ಡಿ ಹಾಕ್ಕೊಂಡೆ ಸ್ವಲ್ಪ ಮಿಕ್ಸನ್ನು ಕೊಡಿ. ಇದು ಜಲ್ದಿ ಬೇಯಬೇಕಂದ್ರೆ ಸಾಲ್ಟನ್ನು ಹಾಕ್ಕೊಂಬಿಡಿ. ಈಗ ನಿಮಗೆ ರುಚಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ, ಅಥವಾ ನಿಮಗೆ ಗೊತ್ತಾಗಲ್ಲ 1 ಟೇಬಲ್ ಸ್ಪೂನ್ ಸಾಲ್ಟನ್ನು ಹಾಕ್ಕೊಂಡು ಆಮೇಲೆ ನೀವು ಲಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದಾಗ್ತದೆ. ಸೊ ಈಗ ಇದನ್ನು ಬೇಯಲಿಕ್ಕೆ ಬಿಡೋಣ. ಸೊ ಇದು ಬ್ರೌನಿಷ್ ಕಲರ್ ಬರಬೇಕು ಉಳ್ಳಾಗಡ್ಡಿ. ಸೊ ಅಲ್ಲಿ ತನಕ ನಾನು ಇದನ್ನ ಬೇಯಲಿಕ್ಕೆ ಬಿಡ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮ್ಯಾಟೋವನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಎರಡು ಕೂಡ ಸೈಮಲ್ಟೇನಿಯಸ್ಲಿ ಅದು ಬೇಯ್ತದೆ. ನೋಡ್ಬೋದು, ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ನೀವು ಇದನ್ನ ಬೇಯಿಸ್ಬೇಕಾಗ್ತದೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೋವನ್ನು. ನೋಡ್ಬೋದು ಇಲ್ಲಿ. ಸೊ ಈಗ ನಮ್ಮದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೆಂದಿದೆ. ನಾನು ನಿಮ್ಗೆ ತೋರ್ಸಾಕೊಂತೀನಿ ಎಲ್ಲ. ಈಗ ನಾನು ರುಬ್ಬಿಟ್ಟಿರುವಂಥ ಕೊಕೊನಟ್ ಇದಿತ್ತಲ್ಲ, ಕಾಯಿ ತುರಿದು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ರುಬ್ಬಿಟ್ಕೊಂಡಿದ್ದೆ ಹಸಿ ಕೊಬ್ಬರಿನ ಅಂತ ಹೇಳಿದ್ನಲ್ಲ, ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇದ್ರದ್ದು ಹಸಿ ವಾಸನೆಯನ್ನು ಹೋಗಬೇಕು, ಅಲ್ಲಿ ತನಕ ನಾನು ಇದನ್ನ ಬೇಯಿಸ್ಕೊತೀನಿ. ಸೊ ನೋಡ್ಬೋದು, ಈಗ ಇದರದ್ದು ಹಸಿ ವಾಸನೆ ಹೋಗಿದೆ. ಸ್ವಲ್ಪ ಬ್ರೌನಿಷ್ ಕಲರ್ ಕಾಣೋ ಅಂಥದ್ದಲ್ಲ ನಿಮ್ಗೆ ವಿಡಿಯೋದಲ್ಲಿ. ಸೊ ಬ್ರೌನಿಷ್ ಕಲರ್ ಬರಬೇಕು, ಅಲ್ಲಿ ತನಕ ನಾನು ಬೇಯಿಸಿಟ್ಕೊಂಡಿದ್ದೀನಿ ಇದನ್ನ. ಈಗ ನಾನು ಹಸಿ ಬಟಾಣಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಇದನ್ನ ಕಂಪ್ಲೀಟಾಗಿ ಒಂದು ಮಿಕ್ಸನ್ನು ಕೊಡ್ತೀನಿ. ಹಸಿ ಬಟಾಣಿಯನ್ನು ಆ್ಯಡ್ ಮಾಡಿಕೊಂಡು ಈಗ ಆಲ್ಮೋಸ್ಟ್ ಆಲ್ ಇದೆಲ್ಲ ಬೆಂದಿದೆ. ಈಗ ನಾನು ಕಸೂತಿ ಮೆಂತೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಕಸ್ತೂರಿ ಮೆಂತೆ ಅಂತ ಕೂಡ ಕರೀತಾರೆ ಇದಕ್ಕೆ. ನೋಡ್ಬೋದು, ಆ್ಯಂಡ್ ಈಗ ನಾನು ಸ್ಮ್ಯಾಶ್ ಮಾಡಿಟ್ಟಿರುವಂಥ ಆಲೂಗಡ್ಡೆಯನ್ನು ಹಾಕ್ಕೊತೀನಿ. ನಾನು ಮೊದಲೇ ಹೇಳಿದ್ನೆಲ್ಲ, ತೋರಿಸಿದ್ದೆ ವಿಡಿಯೋದಲ್ಲಿ. ನಾನು ಕುದಿಸಿ ಆಲೂಗಡ್ಡೆ ಇಟ್ಕೊಂಡಿದ್ದೆ, ಅದನ್ನ ಮತ್ತೆ ಸ್ಮ್ಯಾಶ್ ಮಾಡಿಕೊಂಡೆ ಸಣ್ಣಗೆ ಪೂರ ಕಂಪ್ಲೀಟಾಗಿ. ಸೊ ಇದನ್ನ ಒಂದು ಸತ ಪೂರ ಕಂಪ್ಲೀಟಾಗಿ ಮಿಕ್ಸನ್ನು ಕೊಡ್ತೀನಿ. ನೋಡ್ಬೋದು ಇಲ್ಲಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ. ನೀವು ಆಗಲೇ ತೆಂಗಿನಕಾಯಿ ರುಬ್ಬಿಟ್ಕೊಂಡಿರ್ತಾರಲ್ಲ ಜಾರ್ ಒಳಗೆ, ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಹಾಕ್ಕೊಂಡ್ರೂ ಕೂಡ ಒಳ್ಳೆಯದು. ಆ್ಯಂಡ್ ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿಯನ್ನು ಆ್ಯಡ್ ಮಾಡ್ಕೊಂಡು, ನಿಮಗೆ ಎಷ್ಟು ಖಾರ ತಿಂತಿರಲ್ಲ ಇದು ಎವರೇಜ್ ಮೇಲೆ ನೀವು ಖಾರವನ್ನು ಆ್ಯಡ್ ಮಾಡ್ಕೋಬೇಕಾಗ್ತದೆ. ಸೊ ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಖಾರವನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟಕ್ಕೆ. ಆ್ಯಂಡ್ ಅದನ್ನ ಕಂಪ್ಲೀಟಾಗಿ ಒಂದು ಮಿಕ್ಸನ್ನು ಕೊಡಿ. ಈಗ ನಾನು ಇಲ್ಲಿ ಅರಿಶಿನ ಪೌಡ್ರನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅರಿಶಿನವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಖಾರಕ್ಕೆ ನಾನು 1 ಟೇಬಲ್ ಸ್ಪೂನ್ ಅರಿಶಿನವನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು, ಇದನ್ನು ಕೂಡ ಒಂದು ಸತ ಕಂಪ್ಲೀಟಾಗಿ ಮಿಕ್ಸನ್ನು ಕೊಟ್ಕೊಳ್ಳಿ. ಆ್ಯಂಡ್ ನಾನು ಮನೆಯಲ್ಲೇ ತಯಾರು ಮಾಡಿರುವಂಥ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಇಂಗನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಟೇಸ್ಟ್ ಸಂಬಂಧ. ಇಲ್ಲಿ ನಾನು MTR ಮಸಾಲವನ್ನು ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನ ಕಂಪ್ಲೀಟಾಗಿ ಒಂದು ಸತ ಮಿಕ್ಸನ್ನು ಕೊಟ್ಕೊಳ್ಬೇಕಾಗ್ತದೆ. ನೋಡಿ, ಇಲ್ಲಿ ಇದನ್ನ ಕಂಪ್ಲೀಟಾಗಿ ಮಿಕ್ಸನ್ನು ಮಾಡ್ಕೊಳ್ಳಿ. ಇದಕ್ಕೆ ನಾವು ಟೊಮ್ಯಾಟೋದು ಎಲ್ಲ ಆ್ಯಡ್ ಮಾಡಿರ್ತೀವಿ, ಹುಳಿಯಾಗಿರ್ತದೆ. ಸೊ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ನಾನು ಇಲ್ಲಿ ಹಾಕ್ತೀನಿ. ಸೊ ಈಗ ಆಲ್ಮೋಸ್ಟ್ ಆಲ್ ನಮ್ಮ ಸಾಂಬಾರು ರೆಡಿ ಆಗಿದೆ. ನೋಡಿ, ಇಲ್ಲಿ ಕುದಿಯುತ್ತ ಮುಂದೆ ಕೊತ್ತಂಬರಿಯನ್ನು ನಾನು ಇಲ್ಲಿ ಲಾಸ್ಟಿಗೆ ಎಂಡಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ರೆಸಿಪಿ ಇಷ್ಟೇ ಆಗಿತ್ತು. ಈ ರೆಸಿಪಿ ಹೆಂಗೆ ಅನ್ನಿಸ್ತದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಗೈಸ್. ಸೊ ಇದರ ಕಾಂಬಿನೇಷನ್ ನಾವು ಮಾಡಿದ್ದು ಪೂರಿ ಜೊತೆ ಮಾಡಿದ್ದು. ನೀವು ದೋಸೆ ಮತ್ತು ಇಡ್ಲಿ ಜೊತೆ ಕೂಡ ಈ ಕಾಂಬಿನೇಷನ್ನ ಮಾಡ್ಬೋದು. ಥ್ಯಾಂಕ್ ಯು.